ಇದೇ ರುದ್ರಭೂಮಿ. ನನ್ನ ಸದೆಯರ ಶತದೇಹಗಳನ್ನು ಊತಿಟ್ಟ ಪವಿತ್ರ ಭೂಮಿ. ನನ್ನ ಹತಭಾಗ್ಯ ಸಹೋದರರೇ, ಈ ನನ್ನ ನಿತ್ಯ ನೇಮದ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ ನನ್ನನ್ನು ಹರಸಿ ಆಶೀರ್ವದಿಸಿ ಸಹೋದರರೇ. ಅಂದು ನಿನ್ನ ಶತ ಸಹೋದರರನ್ನು ಕರುಣೆಯಲ್ಲಿ ಕೊಂದ ಆ ದುರುಳ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿ ಏನಾಯಿತು ಆ ನಿನ್ನ ಶಪಥ? ಏನಾಯಿತು ಆ ನಿನ್ನ ಪ್ರತಿಜ್ಞೆ? ಸುಮ್ಮನೆ ಮೇಲೆ ನೋಡುತ್ತಾ ನಿಂತಿರುವೆ. ನೆನಪಿಲ್ಲವೇ ಅಂದು ಆ ದುರುಳ ದುರ್ಯೋಧನನು ಕೊಂದ ಚಿತ್ರ ವಿಚಿತ್ರ ಹಿಂಸೆಯನ್ನು ನೀನು ಹೇಳು 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 ಹೇಳು. ಏನಿ ಸೌಬಲರಾಜ ಶಕುನಿ ಆಶ್ವಾಸನೆಯನ್ನೇ ಅಲ್ಲಗಳಿರುವ ಆದಮ ಮರಳುಗಳೇ ಸಾಕ್ಷು. ಏನಿ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶ ಕೇಕೆ, ಏನಿ ಅಪಹಾಸ್ಯ, ಏನಿ ಅವಹೇಳನ, ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ, ಕಪಟ ದ್ಯೂತ, ಮಾತ್ಸರ್ಯದ ಮಹಾ ನಿಪುಣ, ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ಭಾಗದ ಜನ್ಮ ಶತ್ರು, ನಯವಂಚಕ, ದುಷ್ಟ, ದುರಾತ್ಮ, ದುರಹಂಕಾರಿ ದುರ್ಯೋಧನ, ನಿನ್ನ ಕತ್ತಲೆಯ ಕಾರಾಗೃಹದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನಾನಿನ್ನು ಮರೆತಿಲ್ಲ ಕಪಟಿ, ನಾನಿನ್ನು ಮರೆತಿಲ್ಲ. ನನ್ನನ್ನು, ನನ್ನ ಜನ್ಮದಾತನನ್ನು ಸೇರಿದಂತೆ ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ದಿನಕ್ಕೊಂದು ಹಿಡಿಹನ್ನ ಒಳೆಲೆ ನೀರನ್ನು ಕಟ್ಟು ನಮ್ಮನ್ನು ಚಿತ್ರ ವಿಚಿತ್ರವಾಗಿ ಹಿಂಸಿಸಿದೆಯಲ್ಲವೇ? ನೀನು ನೀಡುತ್ತಿದ್ದ ಒಂದು ಹಿಡಿ ಅನ್ನವನ್ನು ನನ್ನ ಸಹೋದರರು ನನ್ನೊಬ್ಬನಿಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಆ ಘೋರ ಹಿಂಸೆಯ ಪ್ರತಿಶೋಧದ ಭಾರವನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿ ಹತರಾದರು ದುರ್ಯೋಧನ, ಹತರಾದರು. ದಾರುಣ ದೃಶ್ಯವನ್ನು ನೆನೆಸಿಕೊಂಡರೆ, ನನ್ನ ಸಹೋದರರ ಕ್ರಂದನದ ದಾರುಣ ದೃಶ್ಯವನ್ನು ನೆನೆಸಿಕೊಂಡರೆ ಹೀಗಲೂ ನನ್ನ ಗುಂಡಿಗೆ ನಡುಗುವುದು, ಹೃದಯ ಕಂಪಿಸುವುದು, ಕೈ ತಂಬಿ ಬಿದ್ದ ಕನ್ನಡಿಯಂತೆ ಈ ನನ್ನ ತಲೆ ನೊಚ್ಚು ನೂರಾಗುವುದು.
ಒಂದೇ ಬಾರಿಗೆ ಸಹಸ್ರಾರು ಶೂಲಗಳು ನನ್ನ ಕರಳನ್ನು ನಾಟಿದಂತಾಗುವುದು. ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದ ಅಚ್ಚಳಿಯದೆ ಉಳಿದು ನಿರಂತರ ಬಡಭಾಗ್ತಿಯಲ್ಲಿ ನೊಂದು ಬೆಂದು ಕೃಶವಾಗಿರುವ ನನ್ನೀ ದೇಹವನ್ನು ಅಣುವಾಗಿ ತುಂಡರಿಸಿ ನೋಡಿದರು. ರಕ್ತಕ್ಕೆ ರಕ್ತ, ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರೋಷ, ದ್ವೇಷ, ಆಕ್ರೋಶ. ಎಂಬಿ ಮಾತ್ಸರ್ಯದ ವಾಕ್ಯಗಳ ಹೊರತಾಗಿ ಬೇರಾವ ಆಶಾಕಾಂಕ್ಷೆಗಳು ಎನ್ನಲ್ಲಿರಲ ಸಾಧ್ಯ. ದುರ್ಯೋಧನ ಸಾಧ್ಯ. ದುಷ್ಟ ದುರ್ವಿಧಿಯ ಅಡ್ಡಹೋಸದಲ್ಲಿ ದುರಾತ್ಮನಾಗಿ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆ ಸಕಲ ಸಾಮಂತ ರಾಜರುಗಳನ್ನೆಲ್ಲ ಒಲೈಸಿಕೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು. ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು. ಆದರೆ ಅಂದಿನ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು. ದುರ್ಯೋಧನ, ಗಾಳಿಗೋಪುರವಾಯಿತು. ಇರಲಿ, ಮಿಂಚುವಾದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಗತ ಸ್ಮರಣೆಯಿಂದ ಭವಿಷ್ಯವೇ ಆಲಸ್ಯವಾಗುವುದು. ಮಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ದುರ್ಯೋಧನ, ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು. ಎಂಬ ಹಿರಿಯರ ನಾಳ್ನುಡಿಯಂತೆ ದುರ್ಯೋಧನ ನಿನ್ನನ್ನು, ನಿನ್ನ 99 ಮಂದಿ ಸೋದರ ರುಂಡ ಮುಂಡಗಳನ್ನು ಹದ್ದು ಕಾಗೆಗಳಿಗೆ ಅರ್ಪಣ ಮಾಡುವ ತನಕ ಈ ಶಬರಿಗೆಲ್ಲ ಅದು ಶಾಂತಿ. ನನ್ನ ದೇಹವೇ ಧಗಧಗನೆ ಹತ್ತಿ ಉರಿಯುತ್ತಿರುವಾಗ ಆದಿನ್ನೆಲ್ಲೇ ಅದು ವಿಶ್ರಾಂತಿ. ನೆತ್ತಿನ ದ್ವೇಷದ ಜ್ವಾಲೆ ದೈತೋತಿಗದು ಲೋಕಕಾಲೆ. ನೆತ್ತಿನ ದ್ವೇಷದ ಜ್ವಾಲೆ ದೈತೋತಿಗದು ಲೋಕಕಾಲೆ. ಹರಡಿದ ತಾವು ಎಲ್ಲೆಲ್ಲೂ ಹರಳಿದ ದಾಹು ಎಲ್ಲೆಲ್ಲೂ ಒಳ್ಳೆಯ ತೆಂಕುರು ವಂಶಜರು.
ದ್ವೇಷದ ಜ್ವಾಲೆ ದೈದೋತಿವದು ಲೋಕದೋಳೆ ಸೋಲಿಸಿ ಅಮ್ಮನ ಕುರುಪತಿ ತಂದನು ಅಸ್ತಿನವತಿಯ ಸೆರೆಯಾಗಿಟ್ಟನು ಯೋಧನ ಸೋಲಿಸಿ ಅಮ್ಮನ ಕುರುಪತಿ ತಂದನು ಅಸ್ತಿನವತಿಯ ಸೆರೆಯೊಳಗಿಟ್ಟು ಅಣ್ಣದ ಮಂದಿರ ನೋಡುವರು ನಾವು 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 ಅಣ್ಣದ ಮಂದಿರ ನೋಡುವರು ನಾವು ನಮಗದಗೆ ಮನೆ ಸಾವು ಅಣ್ಣದ ಮಂದಿರ ನೋಡುವರು ನಾವು ನಮಗದಗೆ ಮನೆ ಸಾವು ತಗದಗ 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 ನೆದ್ದಿದ ದ್ವೇಷದ ಜ್ವಾಲೆ ದೈದೋತಿವದು ಲೋಕತಾಳೆ ಒಬ್ಬನೇ ಉಳಿದು ಬೆಲೀಗ ತೀರಿಸಲ ನಜರ ಸಾಲೋ ಬೇಗ ನೋಡುವರಲ್ಲೊಬ್ಬನೇ ಉಳಿದು ಬೆಲೀಗ ತೀರಿಸಲ ನಜರ ಸಾಲವ ಬೇಗ ಸಂಬರವಾಗುವುದೆನ್ನಯ ಸೇಡು 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 ಸಂಬರವಾಗುವುದೆನ್ನಯ ಸೇಡು ಕಠೋರ ಮೆಲಿಗುದು ಕೌರವ ನಾಡು ಸಂಬರವಾಗುವುದೆನ್ನಯ ಸೇಡು ಕಠೋರ ಮೆಲಿಗುದು ಕೌರವ ನಾಡು ತಗದಗ 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 ನೆತ್ತಿರ ದ್ವೇಷದ ಜ್ವಾಲೆ ದೈದೋತಿವದು ಲೋಕತಾಳೆ ತಗದಗ ನೆತ್ತಿದ ದ್ವೇಷದ ಜ್ವಾಲೆ ದೈದೋತಿಗದು ಲೋಕತಾಳೆ ತಗದಗ 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 ದುರ್ಯೋಧನ ಹಾಡಿ ಗಡಿಗೂ ನಿನ್ನನ್ನು ಅಡ್ಡದಾರಿಗೆ ಎಳೆದು ಹಸ್ತಿನಾಪುರದ ರಕ್ತ ಸಿಂಹಾಸನವನ್ನು ರಕ್ತದ ಮಡುವಿನಲ್ಲೇ ಮುಳುಗಿಸುವನು ಹೊಳಬೇಡಿರಿ ಆಶ್ರಯಿಸದೆ ಪ್ರೇತಗಳಾಗಿ ಪರಿತಮಿಸುತ್ತಿರುವ ನನ್ನ ಗಾಂಧಾರ ವಂಶೋದ್ಧಾರಕರೇ ಹಳಬೇಡಿರಿ 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 ದುರ್ಯೋಧನ 99 ಮಂದಿ ಸಹೋದರ ಮಂಡಗಳಿಂದ ನರಕದಲ್ಲಿ ನಿಮ್ಮಗಳ ನಿರಾಜನ ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಆ ದುರ್ಯೋಧನಿಗೆ ಶಕುನಿಯಿಂದಾಗುವ ಹಿಂಸೆಯು ಶಕುನಿಯಿಂದಾಗುವ ಹಿಂಸೆಯು ಅತಿ ಅತಿ ಭಯಾನಕವೆನಿಸುವುದು. ತಂದೆ ತಾಯರ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ದುರ್ಯೋಧನ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಹಿಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಪೂರ್ವೇಶ್ವರ, ನಿನಗೆ ವೈರಿಗಳಾಗಿರುವ ಆ
ಪಾಂಡವರಿಗೆ ಎನ್ನುವಷ್ಟರಲ್ಲಿ ಓ ದುರ್ಯೋಧನ, ನೀನು ಬಂದೆ. ಹಾಗಾದರೆ ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ಕುರು ರಾಜ? ಜಯದ್ರಥ ಕೃಪವರ್ಮಾದಿಗಳು ಸೈನ್ಯ ಸಮೇತರಾಗಿ ನಮ್ಮ ಸಹಾಯಕ್ಕೆ ಹೊರಟರೆಂದು ದೂತನು ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ಮಾವ. ಈ ದುರ್ಯೋಧನನ ಸಹಾಯ ಶೂರನು ತನ್ನೆರಡು ತೋಳುಗಳ ಬಲದಲ್ಲಿ ಶಕ್ತಿರುವ ತನಕ ಆ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾಗಿಹಿಂಸೆ, ಸ್ವಯಂ ಕಲಹ, ಉಚಿತವೇ ಶಕುನಿ. ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧೋ ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದ. ಆದರೆ ಮಾವ, ನಾನವರ ಮಾತನ್ನು ನಿರಾಕರಿಸಿ ಬಂದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ಭೈರಿ. ಅವನ ಮಾತು ಪರಿಗ್ರಾಹ್ಯವಲ್ಲ ಬಿಡು ಸುಯೋಧನ. ಆದರಿಸುವವರ ಮದವಾದಿ ಕಲಿತು ಆದರಿಸುವವರ ಮದವಾದಿ ಕಲಿತು ಆದರಿಸುವವರ ಮದವಾದಿ ಕಲಿತು ಆದರಿಸುವವರ ಮದವಾದಿ ಕಲಿತು ಚದುವೆ ಸದಾರಿ ಚದುವೆ ಸದಾರಿ ವಿಧಾನ ಬಳಿಗೋದ ಪರಿಯ ಕೊಂದೆಯ ಈ ನುಡಿ ಅಗಜ ವೇಣು ಗೋಪಾಲ ಶಿಲೋಲ ವಿಧಾನ ಕುತೋದ್ಯಮನು ಬಲ್ಲೆಯ ಈ ನುಡಿ ಅಗಜ ಕಷ್ಟಪೋಟಿ ಸುತರಂ ಮೃಗಗಳಂತೆ ಕೊಂದ ಹೌದೋಗಜ ಕಷ್ಟಪೋಟಿ ಸುತರಂ ಮೃಗಗಳಂತೆ ಕೊಂದ ಕಷ್ಟಪೋಟಿ ಸುತರ ಮೃಗಗಳಂತೆ ಕೊಂದ ಕಷ್ಟಪೋಟಿ ಸುತರಂ ಮೃಗಗಳಂತೆ ಕೊಂದ ವರಹವೇ ಸದಾರಿ ವರಹವೇ ಸದಾರಿ ದಿಂದವನಂ ಬಲ್ಲೆಯ ಈ ನುಡಿ ಅಗಜ ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಕೂತೋ ಜೀವನು ಬಲ್ಲೆಯ ಈ ನುಡಿ ಅಗಜ ಅಗಜ. ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾಪ್ತ ಕಾಲಕ್ಕೆ ಸರಿಯಾಗಿ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತಣ್ಣ ಸಂಧಾನವನ್ನು ನಡೆಸುವಂತೆ. ಏನು ಸಹೋದರ, ಕೃಷ್ಣನ ಹಸ್ತಿನಾವತಿಗೆ ಬಂದಿರುವನೆ? ಹೌದು. ಬಹಳ ಸಂತೋಷ. ನಡೆ ಸಹೋದರನ, ಕೃಷ್ಣನನ್ನು ಅತಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ಸ್ವೀಕರಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುವಂತೆ. ಎಷ್ಟೊಂದು ಅವಹೇಳನವಣ್ಣ, ಎಷ್ಟೊಂದು ಅವಹೇಳನ. ಅವ ಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತರ ಪರಾಧೀನನು. ಆತನಿಗೆ ವಿದುರಂತ ಭಕ್ತರು ಮತ್ತಾರಿರುವರು ಹೇಳು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೇರ ಚಿಂತಿಸಬೇಡ. ನಡೆ ಸಹೋದರ. ಅಗ್ರಜ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕೃಷ್ಣನ ಮರ್ಮವ ತಿಳಿಯದ ನೀನು ದುಡುಕುವ ಜೊತೆಗೆ ಎಚ್ಚರಿಕೆ. ಕೃಷ್ಣನ ಮರ್ಮವ ತಿಳಿಯದ ನೀನು ದುಡುಕುವ ಜೊತೆಗೆ ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾರ್ಯವ ಬಗೆಯುವುದೆಂದೆಮಗೆ. ಹೌದು ಹೌದು. ಗುರುಕುಲವೇ ವಿನಾಶವಾಗುವ ಕಾರ್ಯವ ಬಗೆಯುವುದೆಂದೆಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ, ಆ ದನ ಕಾಯುವ ಗೊಲ್ಲನಿಗೆ ಎಂಥ ಸತ್ಕಾರ. ನಾನು ಒಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ, ನೋಡಿದೆಯೋ ಮಾವ ನನ್ನ ತಮ್ಮನ ಕ್ರೋಧಾಗ್ನಿ ಜ್ವಾಲೆಯನ್ನು?
ಮದಗಜಗಳು ಎಷ್ಟಿದ್ದರೂ ಸಹ ಈ ಮರಿಸಿಂಹಕ್ಕೆ ಸಾಟಿಯಾಗಬಲ್ಲದೆ. ಹಾಗಾದರೆ ಈಗ ಏನು ಮಾಡುವುದು ಮಾವ? ಆ ಕೃಷ್ಣನ ಸತ್ಕಾರಕ್ಕೆ ಸಮ್ಮತಿಸಲೋ ಅಥವಾ ನಿರಾಕರಿಸಲೋ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಶಾಂತಿಗಾಗಿ ಬಂದವನಾಗಿದ್ದರೆ ಈ ಕುರು ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ವಿದುರನ ಮುರುಕಲು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದಂತಹ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನೇ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಹೇಗೆ ಸಹಿಸುವೆ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು ಸುಯೋಧನ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವತರಿಸಿರುವನು. ಶಿಶುಪಾಲ, ಜರಾಸಂಧ ಇವರೆಲ್ಲರೂ ನಿನಗೆ ಅದೆಂತಹ ಮಿತ್ರರಾಗಿದ್ದರು? ಹೌದೌದು, ಬಹಳ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳು ಮರುಳಿನ ಮುದುಕ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳರಿಸಿದನು. ಸಹೋದರರನ್ನು ಸುರಪಾನದಿಂದ ಪ್ರವಕ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ಕೈವಶ ಮಾಡಿಕೊಂಡಿರುವನು. ಇಂಥವನಿಗೆ ಮನ್ನಣೆ ಕೌರವೇಶ್ವರ. ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ ಮಾವ? ಆ ನಂದಗೋಪಾಲ ಮರೆಯ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಅದೇನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಚಿತ್ತ ಬಳಿಕ ಅದರೊಡನೆ ಸರಸ ಸಲ್ಲಾಪವಾಡಬಹುದಲ್ಲವೇ ಕೌರವೇಶ್ವರ? ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ಬೇರೆ ಮಾಡುವ ಸುಯೋಗವು ನಿನವದಗಿತು. ಒಂದು ವೇಳೆ ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಮ್ಮ ಪಕ್ಷವನ್ನು ವಹಿಸುತ್ತೇನೆಂದು ಹೇಳಿದ್ದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕೆಂದು ನಿಸ್ಸಂದೇಹವಾಗಿ ನಿರಾಕರಿಸಬೇಕು. ಆದರೆ ಅರ್ಜುನನು ನಿನ್ನನ್ನು ಆ ಉಭಯ ಸಂಕಟದಿಂದ ಉದ್ಧಾರ ಮಾಡಿದನು. ಕೃಷ್ಣನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಅದೇಕೆ ಮಾವ? ಏಕೆಂದರೆ ಅವರೆಲ್ಲರೂ ಅವನ ಆಜ್ಞಾಧಾರಕರು ಇರಬಹುದು. ಮಗು ದುರ್ಯೋಧನ, ಕೃಷ್ಣನ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ನೀನೇನಾದರೂ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಮಗು ದುರ್ಯೋಧನ, ಪಗಡೆಯಾಟದಲ್ಲಿ ಪಾಂಡವರು ಸೋತಾಗಲಿ ರಾಜ್ಯದ ಮೇಲಿನ ಅವರ ಹಕ್ಕು ಬಾಧ್ಯತೆಗಳು ಇಲ್ಲವಾದವು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕೌರವ ಕ್ಷತ್ರಿಯ ವೀರರಿಂದ ಅನುರಕ್ತಳಾದ ಈ ಕುರು ಧರ್ಮ ಭೂಮಿಯ ರಾಜ್ಯಲಕ್ಷ್ಮಿಯನ್ನು ಆ ಭಿಕ್ಷುಕರ ಯಾಚನಾಂಜಲಿಯಲ್ಲಿ ಇಡುವುದು ಸಾರ್ವಭೌಮನಾದ ನಿನಗೆ ಉಚಿತವಾದ ಕಾರ್ಯವೇ ಕೌರವೇಶ್ವರ? ಉಚಿತವಾದ ಕಾರ್ಯವೇ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಾಂಗಣದಲ್ಲಿ ನಮ್ಮೊಡನೆ ಸೆಣಸಾಡಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೋಮನ ರಾಜ.
ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೋಜೀವನೆಷ್ಟು ಭಾವೆಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಲ್ಲಿ ಬಾರಿ ಬಾರಿಗೂ ಸಪ್ರತಿಷ್ಠೆಯನ್ನು ತೋರುತ್ತಿರುವ ಕಪಟಿ ಮೋಸಗಾರ ವಾಸುದೇವ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆಗಲೇಬೇಕು. ಸುಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಲ್ಲ. ಅದೇನು ಮಾವ ನಿನ್ನ ಸಲಹೆ? ನನ್ನ ಸಲಹೆ ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನಡೇ ಕೌರವೇಶ್ವರ. ಮಾವ, ನಿನ್ನ ಸಲಹೆ ಹೊರತಾಗಿ ಈ ಕೌರವನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ನಡೆ ಕೌರವೇಶ್ವರ, ನಡೆ. ಕುರುಕುಲದ ರಣಕಲಿ ನೀನಾಗುವೆ ರಣರಂಗದಲ್ಲಿ ನಾಡಬಲಿ. ನನ್ನ ಸೇಡೆಂಬ ಜ್ವಾಲೆಗೆ ಸಿಕ್ಕಿ ಭಸ್ಮವಾಗಲಿರುವ ಪತಂಗವೇ, ನಡೆ. ಹೆಣ್ಣು ನಿನ್ನ ವಿನಾಶ ಕಾಲ ಕಾರ್ಯ ಆರಂಭ. ಶಕುನಿ ಶಕುನಿ ಎಂಬ ಮೂರಕ್ಷರಗಳ ಅರ್ಥವನ್ನೇ ತಿಳಿಯದೆ ಓದಯ ಬರುಳೆಯ. ಹೇಳುವೆನು ಕೇಳು. ಶ ಎಂದರೆ ಶಕ್ತಿಯುತವಾದ, ಕು ಎಂದರೆ ಸಂಜಾತರನ್ನು, ನೀ ಎಂದರೆ ನಿರ್ನಾಮ ಮಾಡುವುದೇ ಈ ಮೂರಕ್ಷರಗಳ ಅರ್ಥ. ದುರ್ಯೋಧನ, ಯಾವ ನನ್ನ ಗಾಂಧಾರ ವಂಶವನ್ನೇ ನಿರ್ಭೇದನಗೊಳಿಸಿದೆಯೋ, ಒತ್ತರಂಗದ ರಸಿಕರ ಎದುರಾಗಿ ಭವ್ಯವಾದ ನಿನ್ನೀ ಅರಮನೆ ಶೂನ್ಯ. ಗರಿವ ಬಿರುಗಾಳಿಗೆ ಸೇಡಿನ ಕೌರ್ಮೋಡವನ್ನೇ ಎಬ್ಬಿಸಿ ಮಿಂಚಿನಂತೆ ಪ್ರಜ್ವಲಿಸಿ ಓರ್ಪಡಿಸುವ ಗುಡಿಲು ಸಿಡಿಲುಗಳೇ ಆಳೆವಂತೆ ಇಳೆವಂತೆ ಮಾಡಿ ನಿನ್ನೆ ಕುರು ಸಾಮ್ರಾಜ್ಯವು ಈ ಶಕುನಿ ಕುತಂತ್ರಿಸಿದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ. ಹಸ್ತಿನಾಪುರದ ರತ್ನ ಸಿಂಹಾಸನವು ರಕ್ತದ ಮುಳುವಿನಲ್ಲೇ ಮುಳುಗಿ ಹೋಗಲಿ. ರಣರಂಗದಿಂದ ಹಸ್ತಿನಾಪುರದವರೆಗೆ ರಕ್ತದ ಹೊಳೆಯೇ ಹರಿಯಲಿ. ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯೇ ಬೀಸಲಿ. ಹಸ್ತಿನಾಪುರದ ರತ್ನ ಸಿಂಹಾಸನಾಧೀಶ್ವರ, ಅಷ್ಟೈಶ್ವರ್ಯ ಸಂಪನ್ನನೆಂದು ಮೆರೆಯುತ್ತಿರುವ ದುರ್ಯೋಧನನ ಮಸ್ತಕವು ಎಂದು ಎಂದು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋಗುವುದೋ ಅಂದೇ ಈ ಶಕುನಿಗೆ ಆನಂದ. ಒಂದೇ ಈ ಶಕುನಿಗೆ ಪರಮಾನಂದ.